ನಿಮಗೆ ನಟನೆ ಅನ್ನೋದು ಇಲ್ಲ ಅಂದಿದ್ರೆ ನೀವು ಆಕಾಶಕ್ಕೆ ಏಣಿ ಹಾಕ್ಬಿಡ್ತಿದ್ರ ಅಂತ. ಈಗಲೂ ಯಾವ ಲೆವೆಲ್ಗೆ ಅಂತಂದ್ರೆ ಹೆಲ್ತ್ ರಿಪೋರ್ಟ್ ಅದೇನೋ ಬಂದ್ರೆ ನಂಗೆ ಕಳಿಸ್ತಾರೆ, ನಾನು ಒಂದೇ ನಾನು ಡಾಕ್ಟರ್ ಗಿಟ್ರ ಅಲ್ಲಪ್ಪ. ನೀವೊಂದು ಸ್ವಲ್ಪ ಇಂಟ್ರೋವರ್ಟ್ ಇದ್ದೀರಾ. ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾನೇ ಚಿಕ್ಕವಳು. ಐ ವಾಸ್ ಲಿಟ್ರಲಿ ಒಂದು ಹೇಳ್ತಾರೆ ಗೊತ್ತಾ, ಚೈಲ್ಡ್ ಟ್ರ್ಯಾಪ್ಡ್ ಇನ್ ವುಮೆನ್ಸ್ ಬಾಡಿ ಅಂತ. ಅದೇ ತರನೇ ಪೋಸ್ಟ್ ಕೋವಿಡ್ ಲೈಫ್ ನಲ್ಲಿ ಶ್ರೀರಸ್ತು ಕೋವಿಡ್ ಸ್ವಲ್ಪ 1 year ಮುಂಚೆ ಏನಾಯ್ತು, ಅಮ್ಮ ಪಾಸ್ಟ್ ಅವೇ. ಸೊ ಪ್ರತಿ ವರ್ಷನೂ ಫ್ಯಾಮಿಲಿಲಿ ಒಬ್ರೊಬ್ರು, ಮೈ ಮದರ್ ಇವನ್ ಕನ್ಸಿಡರ್ಡ್ ಗೆಟಿಂಗ್ ಎ ಅಬಾರ್ಷನ್ ಡನ್. ನಮ್ಮಮ್ಮ ಅವತ್ತು ಆ ಡಿಸಿಷನ್ ತಗೊಂಡಿದ್ರೆ ನಾನು ಇರ್ತಾನೆ ಇರಲಿಲ್ಲ. ನನಗೆ ಅಮ್ಮನ ಬಗ್ಗೆ ಒಂದು ಬೇಜಾರು ಇದೆ. ಆಗಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೂ ಸುಧಾರಣೆ ಅವರು ಕಂಡಾಗಿ ಏನು ವ್ಯತ್ಯಾಸ? ಇಂಡಸ್ಟ್ರಿ ಅವರಾಗಿ ನಾವು ಸುಮ್ಮನೆ ಆಡಿಯನ್ಸ್ನ ಬ್ಲೇಮ್ ಮಾಡ್ತೀವಿ, ಅವರು ಈ ಥರ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಅಂತ. ಇದೇ ಆಡಿಯನ್ಸೇ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಂತ ಅಂತಾರೆ. ನೆಪೋಟಿಸಮ್ ಬಗ್ಗೆ ಬಹಳ ಚರ್ಚೆಗಳಿರುತ್ತವೆ ಆಗಿಂದೀಗ ಈಗಿಂದಿಗೆ. ಅನ್ಫಾರ್ಚುನೇಟ್ಲಿ ಈ ಟ್ರೆಂಡ್ ಶುರುವಾಗಿ ಹೋಗ್ಬಿಟ್ಟು ಒಂದೊಂದ್ಸತಿ ಯು ಆರ್ ಫೋರ್ಸ್ ಟು ಡೂ ದಟ್. ಪಾಲಿಟಿಕ್ಸಿಗೆ ಬರ್ತೀರಾ?